ಓವರ್ ಆ್ಯಕ್ಟಿಂಗ್ನ ಏನಾದರೂ ಆಸ್ಕರ್ ಅವ್ರು ನೋಡಿದರೆ ಇಂಡಿಯಾಗೆ ಬಂದ್ಬಿಟ್ಟು ಒಂದು ಭಾಸ್ಕರ್ ಅವಾರ್ಡ್ ಕೊಟ್ಬಿಟ್ಟು ಹೋಗಿರೋರು, ಅವ್ರದ್ದು ಸ್ಪೆಷಲ್ ಅವಾರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಇಂಥ ಆ್ಯಕ್ಟರ್ಸ್ಗಳಿಗೆ. ಇತ್ತೀಚೆಗೆ ಮದುವೆಗಳು ಕಮ್ಮಿ ಆಗ್ತಿದ್ದಾವೆ, ಡಿವೋರ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ, ಆ್ಯಂಡ್ ಅದರಲ್ಲಿ ಎಷ್ಟೋ ಕೊಲೆ ಪ್ರಕರಣಗಳು ಆಗ್ತಿದ್ದಾವೆ. ಆ ಕೊಲೆ ಪ್ರಕರಣಗಳಿಗೆ ಕಾರಣ ಏನಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ನೀವು ಈ ಬ್ಲೂ ಡ್ರಮ್ ಕೇಸನ್ನು ನೋಡಿರ್ತೀರಾ. ಆ್ಯಂಡ್ ಗಂಡನನ್ನು ಹನಿಮೂನ್ಗೆ ಅಂತ ಕರ್ಕೊಂಡೋಗಿ ಅಲ್ಲಿ ಸುಪಾರಿ ಕೊಟ್ಟು ಆತನನ್ನು ಕೊಲೆ ಮಾಡಿದ್ದನ್ನು ಕೇಳಿರ್ತೀರಾ. ಆ್ಯಂಡ್ ಆಲ್ಸೋ ಆಂಧ್ರ ಪ್ರದೇಶದಲ್ಲಿ ಹೆಂಡತಿಯನ್ನು ಕುಕ್ಕರಲ್ಲಿ ಹಾಕಿ ಕೊಂದಂಥ ಕೊಲೆ ಪ್ರಕರಣವನ್ನು ಕೇಳಿರ್ತೀರಾ. ಮೊನ್ನೆ ಮಧ್ಯಪ್ರದೇಶದಲ್ಲಿ ನಡೆದಂಥ ಒಂದು ಪ್ರಕರಣ ಈ ಎಲ್ಲಾ ಪ್ರಕರಣಗಳಿಗಿಂತ ಡಿಫ್ರೆಂಟ್. ಏನದು ಆ ಪ್ರಕರಣ? ಯಾಕೆ ತನ್ನ ಗಂಡನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಮೊದಲನೇ ಸಲ ಫೇಲ್ ಆದ್ಲು, ಅದೇ ಎರಡನೇ ಸಲ ಪಾಸ್ ಆದ್ಲು. ಅಂಡ್ ಆಕೆ ತನ್ನ ಗಂಡನನ್ನು ಕೊಲೆ ಮಾಡೋದಕ್ಕೆ ಕಾರಣ ಆದ್ರೂ ಏನು? ಆಕೆ ಕೊಟ್ಟಂತ ಕೆಲವು ಕಾರಣಗಳಲ್ಲಿ ಏನಂದ್ರೆ ಬ್ಲಾಕ್ ಇದ್ದಾನೆ ಅಂತ. ಅಂಡ್ ಈ ಪ್ರಕರಣದಲ್ಲಿ ಆಕೆ ಮತ್ತೆ ಆತ ಮದುವೆ ಆಗಿ ಸುಮಾರು 11 ವರ್ಷ ಆಗಿತ್ತು. ಎಸ್, ಅವರ ಮೊದಲನೇ ಅಟೆಂಪ್ಟ್ ಫೇಲ್ ಆಗೋದಕ್ಕೆ ಕಾರಣ ಆದ್ರೂ ಏನು, ಎರಡನೇ ಅಟೆಂಪ್ಟ್ ಅಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅಂಡ್ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಯಾವಾಗಿಂದ ಇತ್ತು, ಇದಕ್ಕೆಲ್ಲ ವಿಟ್ನೆಸ್ಗಳೇನು, ಪೊಲೀಸ್ನವರು ಈ ಕೇಸ್ನ ಹೇಗೆ ಕ್ರ್ಯಾಕ್ ಮಾಡಿದ್ರು. ಸೊ ಲೆಟ್ಸ್ ಗೆಟ್ ಇನ್ ಟು ಮಧ್ಯಪ್ರದೇಶ್ ಕೇಸ್. ಈ ಕೇಸ್ಗೆ ಹೋಗೋದಕ್ಕೂ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆನ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ನಡೆಯೋದಕ್ಕೆ ಕಾರಣ ಆದ್ರೂ ಏನು? ನಿಮ್ಮ ಪ್ರಕಾರ ಏನೇನು ಕಾರಣಗಳಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಮದುವೆ ಆಗದೆ ಇರೋರು ಕೂಡ ಸುಮಾರು ಜನ ಈ ವಿಡಿಯೋನ ನೋಡ್ತಾ ಇರ್ತೀರಾ, ನಿಮಗೂ ಕೂಡ ಸರೌಂಡಿಂಗಲ್ಲಿ ನೋಡಿರ್ತೀರಾ, ಒಂದು ಅಭಿಪ್ರಾಯ ನಿಮ್ಮದು ಇರುತ್ತೆ. ಸೊ ಅದನ್ನು ಕಮೆಂಟ್ ಮುಖಾಂತರ ನೀವು ವ್ಯಕ್ತಪಡಿಸಿಕೊಳ್ಳಬಹುದು. ಮಧ್ಯಪ್ರದೇಶದ ಧಾರ್ ಅನ್ನುವಂಥ ಒಂದು ಜಿಲ್ಲೆನಲ್ಲಿ ದೇವಕೃಷ್ಣ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನಿಗೆ ತಂದೆ ಇರೋದಿಲ್ಲ, ತಾಯಿ ಮತ್ತು ತಂಗಿ. ಆತನ ಬ್ಯಾಕ್ಗ್ರೌಂಡ್ನ ನೀವು ತಿಳ್ಕೊಳ್ಳೋದಾದರೆ, ಆತ ಓದಿದ್ದು ಬೆಳೆದಿದ್ದೆಲ್ಲ ತಮ್ಮ ಸ್ವಂತ ನೇಟಿವಲ್ಲಿ ಬೆಳೀತಾ ಆತನ ಎಜುಕೇಷನ್ ಮುಗಿಸಿದ ನಂತರ ಆತ ಹೊರಗಡೆಗೆ ಅಂತ ಕೆಲಸಕ್ಕೆ ಹೋಗಲಿಲ್ಲ. ಆತ ಏನು ಮಾಡ್ತಾನೆ, ತಮ್ಮ ಒಂದು ಫ್ಯಾಮಿಲಿದೊಂದು ಬಿಸ್ನೆಸ್ ಇರುತ್ತೆ. ಏನು ಬಿಸ್ನೆಸ್ ಅಂದರೆ ಈ ಮಿರ್ಚಿ ಪೌಡರ್ ಮಾಡ್ತಾರಲ್ಲ, ಚಿಲ್ಲಿ ಪೌಡರ್ ಇದೆಲ್ಲ ಮಾಡ್ತಾರಲ್ಲ, ಆ ಒಂದು ಬಿಸ್ನೆಸ್ ಇರುತ್ತೆ. ಆ ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಆಗಿ ಆ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾನೆ. ಸೊ ಬೇಸಿಕಲಿ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾನೆ ಒಬ್ಬ ಆಂಟ್ರಪ್ರಿನರ್, ಒಬ್ಬ ಬಿಸ್ನೆಸ್ ಮ್ಯಾನ್. ಅಂದರೆ ಜಾಸ್ತಿ ಏನನ್ನ ಆತ ಕೊಡಬೇಕು ಆ ಬಿಸ್ನೆಸ್ಗೆ ಅಂತ ನೀವು ಕೇಳೋದಾದ್ರೆ ಟೈಮ್. ಈ ಒಂದು ಫ್ಯಾಕ್ಟ್, ಈ ಒಂದು ವಿಷಯವನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಕೇಸಲ್ಲಿ ಒಂದು ರೀತಿ ಸೈಕಾಲಜಿಕಲಿ ಟ್ವಿಸ್ಟ್ ಸಿಕ್ಕಿದ್ದೆ ಈ ಒಂದು ಪಾಯಿಂಟ್ ಇಂದ. ಸೊ ಈತ ಒಂದು ಕಡೆ ತನ್ನ ತಂಗಿ, ತನ್ನ ತಾಯಿ, ಅದೊಂದು ಫ್ಯಾಮಿಲಿ ಲೈಫು, ಇನ್ನೊಂದು ಕಡೆ ಬಿಸ್ನೆಸ್ ಲೈಫು, ಇದೆರಡಕ್ಕೆ ತನ್ನ ಸಮಯವನ್ನ ಒತ್ತಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾನೆ, ಫ್ಯಾಮಿಲಿನ ನಡೆಸ್ತಾ ಇದ್ದಾರೆ. ದೇವಕೃಷ್ಣಗೆ ಯಾವಾಗ ವಯಸ್ಸು 17 ಆಗುತ್ತೋ ಅವಾಗಲೇ ಪ್ರಿಯಾಂಕಾ ಜೊತೆಗೆ ಮದುವೆ ಮಾಡಿಬಿಡ್ತಾರೆ. ಆತನಿಗೆ 17 ವರ್ಷ, ಆಕೆಗೆ ಬರೀ 15 ವರ್ಷ ಇರುತ್ತೆ. ಇಲ್ಲಿ ಅವರಿಬ್ಬರಿಗೆ ಬಾಲ್ಯ ವಿವಾಹ ನಡೆದಿರುತ್ತೆ. ಆ ಬಾಲ್ಯ ವಿವಾಹವನ್ನ ಯಾರು ನಡೆಸಿದ್ರು, ಯಾಕೆ ಆ ಒಂದು ಸಂಪ್ರದಾಯವನ್ನ ತಂದ್ರು, ಅದು 2015ರಲ್ಲಿ ಗೊತ್ತಿಲ್ಲ. ವಿವಾಹ ನಡೆದ ನಂತರ ಪ್ರಿಯಾಂಕಾ ತನ್ನ ತವರು ಮನೆಯಲ್ಲೇ ಉಳ್ಕೊಂತಾಳೆ. ಅವ್ರದ್ದೇನೋ ಒಂದಷ್ಟು ರೂಲ್ಸ್ಗಳಿರುತ್ತೆ. ಸೊ ಅದೇ ಕಾರಣಕ್ಕೆ ಗಂಡನ ಮನೆಗೆ ಹೋಗಿರೋದಿಲ್ಲ. 2020-21 ಆ ಟೈಮಲ್ಲಿ ತನ್ನ ಗಂಡನ ಮನೆಗೆ ಕಾಲಿಡ್ತಾಳೆ. ಗಂಡನ ಮನೆಗೆ ಯಾವಾಗ ಕಾಲಿಡ್ತಾಳೋ ಅವಾಗಿಂದ ಇವರಿಬ್ರು ಒಂದು ಆಕ್ಚುಲ್ ಗಂಡ ಹೆಂಡತಿಯ ಜೀವನ ಸ್ಟಾರ್ಟ್ ಆಗುತ್ತೆ. ಅವರಿಬ್ರು ಫಿಸಿಕಲಿ ಮೆಚೂರ್ಡ್ ಆಗಿರ್ತಾರೇನೋ, ಆದ್ರೆ ಮೆಂಟಲಿ ಇನ್ನೂ ಮೆಚೂರ್ಡ್ ಆಗಿರೋದಿಲ್ಲ. ಎಸ್ಪೆಷಲಿ ಪ್ರಿಯಾಂಕಾ. ಮದುವೆ ಆದ ನಂತರ ಗಂಡ ಹೆಂಡತಿಯ ಮಧ್ಯೆ ಸಂಬಂಧಗಳು ಯಾವ ರೀತಿ ಇರುತ್ತೆ, ಹೊಸದಾಗಿ ಮದುವೆ ಆಗಿರ್ತಾರೆ, ಹೊಸ ಹುರುಪಿರುತ್ತೆ, ಹೊಸದಾಗಿ ಒಂದು ಜೀವನವನ್ನ ಕಟ್ಕೊಂತ ಇರ್ತಾರೆ. ಒಬ್ರ ಮೇಲೆ ಇನ್ನೊಬ್ರಿಗೆ ಹೊಂದಾಣಿಕೆ ಅನ್ನೋದು ಬೆಳೆಯುವಂತ ಸಮಯ. ಆದ್ರೆ ಇಲ್ಲಿ ಶುರುವಿಂದನೇ ಅವರಿಬ್ರು ಮಧ್ಯೆ ಆ ಒಂದು ಹೊಂದಾಣಿಕೆ ಅನ್ನೋದು ನಡೆಯೋದಿಲ್ಲ. ಅದನ್ನ ಎವಿಡೆಂಟ್ ಆಗಿ ಅಬ್ಸರ್ವ್ ಮಾಡಿದ್ ಯಾರು ಅಂತಂದ್ರೆ ದೇವ್ ಅವರ ತಂಗಿ ಜ್ಯೋತಿ ಅವರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದ ಮೇಲೂ ಆಬ್ವಿಯಸ್ಲಿ ಇದು ಗಂಡ ಹೆಂಡತಿ ಮಧ್ಯೆ ಇರುವಂತ ಒಂದು ಸಂಬಂಧ, ನಾವು ಮಧ್ಯೆ ಇನ್ವಾಲ್ವ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ತಾಯಿಗೂ ಕೂಡ ಹೇಳೋದಿಲ್ಲ, ಯಾರಿಗೂ ಕೂಡ ಹೇಳೋದಿಲ್ಲ. ಇಲ್ಲಿ ಏನಾಗುತ್ತೆ, ಸುಮಾರು ವರ್ಷಗಳ ಕಳೆದ ನಂತರನೂ ಸಹ ಅವರಿಬ್ರು ಮಧ್ಯೆ ಈ ಹೊಂದಾಣಿಕೆ ಅನ್ನೋದು ಬೆಳೆಯೋದೇ ಇಲ್ಲ. ಫಸ್ಟ್ ಆ ಒಂದು ತಾಯಿಯ ಮನೆಯಿಂದ ಗಂಡನ ಮನೆಗೆ ಬಂದ ನಂತರ ಆಕೆ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ. ಯೂಶಲಿ ಹೆಣ್ಮಕ್ಳು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಗಂಡನ ಮನೆಗೆ ಬರ್ತಾರೆ. ಅಲ್ಲಿ ಮೋರ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ ಹೆಣ್ಣಿಗೆ ಸಮಯವನ್ನ ಕೊಡೋದು. ಇಲ್ಲಿ ದೇವ್ ಬಿಸ್ನೆಸ್ ಕಡೆಗೆ ಸಮಯವನ್ನ ಕೊಡ್ತಿದ್ದಂತ ಕಾರಣಕ್ಕೆ ಹೆಂಡತಿಗೆ ಅಂಡ್ ಫ್ಯಾಮಿಲಿಗೆ ಸಮಯವನ್ನ ಕೊಡೋದಕ್ಕೆ ಆಗಿರೋದಿಲ್ಲ. ಏನಾಗುತ್ತೆ, ದೇವಕೃಷ್ಣ ಮತ್ತೆ ಪ್ರಿಯಾಂಕಾ ಒಂದು ಫ್ಯಾಮಿಲಿ ಮ್ಯಾರೇಜ್ಗೆ ಅಂತ ಹೋಗಿರ್ತಾರೆ. ಯಾವುದೋ ಒಬ್ರು ರಿಲೇಟಿವ್ಸ್ ಅವ್ರದ್ದು ಮ್ಯಾರೇಜ್ ಇರುತ್ತೆ. ಮ್ಯಾರೇಜ್ಗೆ ಅಂತ ಹೋದಾಗ ಅಲ್ಲಿ ಪ್ರಿಯಾಂಕಾಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆ ವ್ಯಕ್ತಿಯ ಹೆಸರು ಕಮಲೇಶು ಕೂಡ ಅದೇ ಊರಿನವನು. ಸೊ ಯಾವಾಗ ದೇವ್ ಮತ್ತೆ ಪ್ರಿಯಾಂಕಾ ಮಧ್ಯೆ ಈ ಒಡನಾಟ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರೋದಿಲ್ವೋ, ಪ್ರಿಯಾಂಕಾ ತನ್ನ ಗಂಡ ಕರೆಕ್ಟಾಗಿ ಸಮಯವನ್ನ ಕೊಡೋದಿಲ್ಲ ಅನ್ನುವಂತ ಒಂದು ಕಾರಣನ ಇಟ್ಕೊಂಡು ಮೂರನೇ ವ್ಯಕ್ತಿಯ ಜೊತೆಗೆ ಒಡನಾಟವನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಒಡನಾಟ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಚಾಟಿಂಗ್ ಆಗುತ್ತೆ, ಫೋನ್ ಕಾಲ್ ಎಲ್ಲ
ತಿರ್ಕೊಳ್ಳುತ್ತೆ. ಯಾವಾಗ ಫೋನ್ ಕಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಈಕೆ ಮನೆಯ ಕಿಟಕಿಯ ಪಕ್ಕದಲ್ಲಿ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕಮಲೇಶ್ ಅನ್ನೋನು ಆ ಮನೆಯ ಮುಂದೆ ಹಾದು ಹೋಗ್ತಾನಂತೆ. ಇವರಿಬ್ರು ಆ ರೀತಿ ಒಂದಷ್ಟು ಮಾಮೂಲಿ ಗೊತ್ತಲ್ಲ, ಲವಿ ಡವಿ ನಡೆಯುತ್ತಲ್ಲ ಅಫೇರ್ ಅಂತಂದ್ರೆ ಆಬ್ವಿಯಸ್ಲಿ ಆ ತರ ಎಲ್ಲ ಏನೇನೋ ನಡೆದಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಪ್ರಿಯಾಂಕಾ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡೋದನ್ನ ದೇವ್ ಅಬ್ಸರ್ವ್ ಮಾಡಿದರೆ, ದೇವ್ ಅವ್ರ ತಂಗಿ ಜ್ಯೋತಿ ಅಬ್ಸರ್ವ್ ಮಾಡಿದರೆ, ದೇವ್ ಅವ್ರ ತಾಯಿನೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿ ಸುಮಾರು ಸಲ ಕೇಳಿದಾಗ ಆಕೆ ತುಂಬಾ ಆಟಿಟ್ಯೂಡ್ ಅಲ್ಲಿ ನಾನು ಇರೋದೇ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಲ ಜಗಳ ಕೂಡ ಮಾಡಿದ್ದಾಳೆ. ಜಗಳ ಮಾಡ್ಬೇಕಾದ್ರೆ ತನ್ನ ಗಂಡನಿಗೆ ಕೆಲವು ಕಾರಣಗಳನ್ನ ಏನ್ ಕೊಟ್ಟಿದ್ದಾಳೆ ಅಂದ್ರೆ, ನೀನು ಕಪ್ಪಾಗಿದ್ಯಾ, ನಿನ್ಗೂ ನನ್ಗೂ ಸರಿ ಹೋಗ್ತಿಲ್ಲ, ಯು ಡಿಸರ್ವ್ ಸಮ್ಮನ್ ಬೆಟರ್ ಅನ್ನೋ ತರ ಆತನಿಗೆ ಅಂದ್ರೆ ಕೊಂಕಾಗಿ ಮಾತಾಡೋದು. ಈ ಮಾತುಗಳನ್ನ ತನ್ನ ತಂಗಿ, ಯಾರು ದೇವ್ ಅವರ ತಂಗಿ, ಕೇಳಿಸ್ಕೊಂಡಿದ್ದಾಳೆ. ಈತನನ್ನ ಆಲ್ಮೋಸ್ಟ್ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದೇವ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬೇಕು ಅಂತಾನೆ ಜಗಳಗಳನ್ನ ಮಾಡ್ಕೊಂಡು ಈಕೆ ಏನ್ ಮಾಡ್ತಿದ್ಲು, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಹೋಗೋದು. ತವ್ರ ಮನೆಗೆ ಹೋಗಿ 10 ದಿನ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದವಳು ಅಲ್ಲಿರ್ದಿದ್ದಂಥ ದಿನಗಳು ಬರೀ 5 ದಿನ ಅಷ್ಟೇ. ಮಿಕ್ಕಿದ 5 ದಿನ ಎಲ್ಲಿದ್ಲು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇಲ್ಲಿ ಕಮಲೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ನಲ್ಲ, 3ನೇ ವ್ಯಕ್ತಿ ಯಾರು ಈ ಪ್ರಿಯಾಂಕಾ ಜೊತೆಗಿರುವಂಥ ಒಂದು ಅಫೇರ್ ಇದೆಯಲ್ಲ, ಆತನಿಗೂ ಕೂಡ ಮದುವೆ ಆಗಿದೆ. ಮದುವೆ ಆಗಿ ಇಬ್ರು ಮಕ್ಕಳಿದ್ದಾರೆ. ಆದ್ರೂ ಸಹ ಇವರಿಬ್ರು ಮಧ್ಯೆ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಡೆದಿದೆ. ಇವರಿಬ್ರು ಮಧ್ಯೆ ನಡೀತಿರುವಂತ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಅಪೋಸಿಷನ್ ಆಗಿ ನಿಂತಿರುವಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ದೇವ್ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ತಿರ್ತಾನೆ. ಅದೇ ಕಾರಣಕ್ಕೆ ಒಂದಷ್ಟು ವಿಡಿಯೋಸ್ಗಳನ್ನೆಲ್ಲ ಮಾಡಿದ್ದಾನೆ. ವಿಡಿಯೋದಲ್ಲಿ ಆಕೆ ಚೀರಿದಾಳೆ, ಈ ರೀತಿ ನೀನು ನನ್ನೊಂದು ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು, ನೀನು ಯಾರ ಜೊತೆಗೆ ಇಷ್ಟೊತ್ತು ನೀನು ಫೋನಲ್ಲಿ ಮಾತಾಡ್ತೀಯ ಅಂತ ಪ್ರಶ್ನೆ ಕೇಳಿದಾಗ ಆಕೆ ನನ್ನ ಇಷ್ಟ, ನಾನೇನಾದ್ರೂ ಮಾಡ್ಕೊತೀನಿ ಅನ್ನೋ ರೀತಿ ಒಂದಷ್ಟು ಆನ್ಸರ್ಗಳನ್ನ ಕೊಟ್ಟಿದ್ದಾಳೆ. ಬೇಕು ಅಂತ ಜಗಳ ಮಾಡೋದು, ಊರಿಗೆ ಹೋಗ್ತೀನಿ ಅಂತ ಹೋಗೋದು, ಅಲ್ಲಿ ಹೋಗೋದು, ಜಾಸ್ತಿ ದಿನ ಅಲ್ಲಿಗಿಂತ ಜಾಸ್ತಿ ಬೇರೆ ಕಡೆ ಇರೋದು ಬರೋದು. ಇದೇ ಒಂದು ರೂಟೀನ್ ನಡಿಬೇಕಾದ್ರೆ ಏನಾದ್ರೆ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ. ದೊಡ್ಡವರು ಇನ್ವಾಲ್ವ್ ಆಗಿ, ಎಸ್ಪೆಷಲಿ ದೇವ್ ಅವರ ತಾಯಿ ಇನ್ವಾಲ್ವ್ ಆಗಿ ಸಮಾಧಾನ ಮಾಡಿ, ಓಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಬಂದೇ ಬರುತ್ತೆ, ಅದಾದ್ಮೇಲೆ ಅವರಿಬ್ರು ಸರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ತರ ಹೇಳ್ಬಿಟ್ಟು ಮಗನಿಗೆ, ಇವರಿಬ್ರು ಮಧ್ಯೆ ಸುಮಾರು 2 ವರ್ಷಗಳಿಂದ ಆಲ್ರೆಡಿ ಅಫೇರ್ ನಡೀತಿದೆ ಅಂತ ಹೇಳ್ಬಿಟ್ಟು ಜ್ಯೋತಿ ಅವರು ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 2026 ಏಪ್ರಿಲ್ ಅಲ್ಲಿ ಆಕೆ ಊರಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಊರಿಂದ ಬರೋದಕ್ಕೂ ಮುಂಚೆನೆ ಆಕೆ ಬೇರೆ ಕಡೆ ಹೋಗಿದಳಲ್ಲ, ಅಲ್ಲಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ. ಯಾರ ಜೊತೆಗೆ? ಕಮಲೇಶ್ ಜೊತೆಗೆ ಯಾವ ರೀತಿ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾಳೆ ಅಂದ್ರೆ, ನಾನು ನೀನು ಜೊತೆಗಿರೋಣ, ನನ್ನ ಗಂಡನ ಎಲಿಮಿನೇಟ್ ಮಾಡ್ಬೋಣ, ಆತ ನನ್ನ ಜೀವನದಲ್ಲಿ ಇರೋದು ಬೇಡ ಅಂತ ಪ್ಲಾನ್ ಮಾಡ್ಕೊಂಡು, ಸರಿ ಕಮಲೇಶ್ ಸರಿ ಈ ಸ್ಕೆಚ್ ಹಾಕೋಣ, ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಒಂದು ಪ್ಲಾನ್ ಮಾಡ್ತಾರೆ. ಕಮಲೇಶ್ ಫ್ರೆಂಡ್ ಇನ್ನೊಬ್ಬ ಇರ್ತಾನೆ ಸುರೇಂದ್ರ ಅಂತ ಹೇಳ್ಬಿಟ್ಟು, ಸುರೇಂದ್ರನನ್ನ ಕರೆಸಿ ಆತನಿಗೆ ಸುಪಾರಿ ಕೊಡ್ತಾನೆ, ನೀನ್ ಹೇಗಾದ್ರೂ ಮಾಡಿ ಈತನನ್ನ ಎತ್ಬಿಡು ಅಂತ ಹೇಳ್ಬಿಟ್ಟು, ಯಾರನ್ನ ದೇವ್ನ ಎತ್ಬಿಡು ಅಂತ ಹೇಳ್ಬಿಟ್ಟು ಅವರು ಸ್ಕೆಚ್ ಹಾಕೊಂಡಂತ ಫಸ್ಟ್ ಸ್ಕೆಚ್ ಹಾಕೊಂಡಿದ್ದು ಏಪ್ರಿಲ್ 3ನೇ ತಾರೀಕು ಆತ ಬೈಕಲ್ಲಿ ಬರ್ಬೇಕಾದ್ರೆ ಏನಾದ್ರು ಮಾಡಿ ಮುಗಿಸ್ಬಿಡು ಅಂತ ಹೇಳ್ಬಿಟ್ಟು. ಬಟ್ ಅವತ್ತು ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಫಾರ್ ಸಮ್ ರೀಸನ್ ಅದು ಫೇಲ್ ಆಗ್ಬಿಡುತ್ತೆ. ಕಮಲೇಶ್ ದೇವೇಂದ್ರಾಗ ಏನು ಮಾಡಿರ್ತಾನೆ, 50,000 ಅಡ್ವಾನ್ಸ್ ಕೂಡ ಕೊಟ್ಟಿರ್ತಾನಂತೆ. ಅದಕ್ಕೆ ಇವಳು ಕೂಡ ಸಪೋರ್ಟ್ ಮಾಡಿರ್ತಾಳೆ. ಅದೇ ಟೈಮಲ್ಲಿ ಈಕೆ ಗಂಡನ ಮನೆಗೆ ಬಂದಿರ್ತಾಳೆ. 3ನೇ ತಾರೀಕು ಮಾಡಿದಂಥ ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ಆಗೋದಿಲ್ಲ, ಫೇಲ್ ಆಗಿಬಿಡುತ್ತೆ. ಈಕೆ ತುಂಬ ಗಾಬರಿಯಾಗಿ ಕೋಪದಿಂದ ಕಮಲೇಶ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಮಲೇಶ್ ಗಾಬರಿಯಿಂದ ದೇವೇಂದ್ರಾಗ ಬೈದು, ಅಡ್ವಾನ್ಸ್ ನೀನು ವಾಪಸ್ ಕೊಟ್ಬಿಡು, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದಮೇಲೆ ಏನು ಒಪ್ಕೊಂಡೆ ಅನ್ನೋ ರೀತಿ ಒಂದು ಜಗಳ ಆಗುತ್ತೆ. ಅದಾದ ನಂತರ ಇನ್ನೊಂದು ಮಾಸ್ಟರ್ ಪ್ಲಾನ್ ಆಗ್ತಾರೆ 3 ಜನ ಸೇರ್ಕೊಂಡು. ಏಪ್ರಿಲ್ 6ನೇ ತಾರೀಕು ರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತ ಘಟನೆ. ಅವತ್ತು ಇವಳು ಏನಂತ ಹೇಳ್ತಾಳೆ, ನಾನು ಮಲಗಬೇಕಾದ್ರೆ ಅಂದ್ರೆ ಅವ್ರದ್ದೊಂದು 3 BHK ಹೌಸ್ ಅಂತ ಅನ್ಕೊಳ್ಳಿ, ಅಮ್ಮ ಮತ್ತೆ ತಂಗಿ, ದೇವವರ ಅಮ್ಮ ಮತ್ತೆ ತಂಗಿ ಒಂದು ರೂಮಲ್ಲಿ ಮಲ್ಕೊಂಡಿರ್ತಾರೆ, ಇವ್ರು ಗಂಡ ಹೆಂಡತಿ ಒಂದು ರೂಮಲ್ಲಿ ಮಲ್ಕೊಂಡಿರ್ತಾರೆ, ಇನ್ನೊಂದು ರೂಮ್ ಖಾಲಿ ಇದೆ. ನಾವು ಮಲಗಬೇಕಾದ್ರೆ ಮೇನ್ ಡೋರ್ ಇದೆಯಲ್ಲ ಅದನ್ನ ನಾನು ಲಾಕ್ ಮಾಡೋದಿಲ್ಲ, ನೀವಿಬ್ರು ಬನ್ನಿ, ಅದು ಕೆಲಸನ ಮುಗಿಸ್ರಿ, ನೀವು ಎಸ್ಕೇಪ್ ಆಗ್ರಿ. ಏಪ್ರಿಲ್ 6ನೇ ತಾರೀಕು ರಾತ್ರಿ ಸುಮಾರು 11:30-12 ಗಂಟೆ ಇವರೆಲ್ಲ ಮಲಗಿರ್ತಾರೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಸುರೇಂದ್ರ ಮತ್ತೆ ಕಮಲೇಶ್ ಈಸಿಯಾಗಿ ಆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಯಾಕೆ ಈಸಿಯಾಗಿ ಆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂದ್ರೆ, ಆಕೆ ಹೇಳಿದ ಹಾಗೆ ಮೇನ್ ಡೋರ್ನ ಲಾಕ್ ಮಾಡಿರೋದಿಲ್ಲ. ಈಸಿಯಾಗಿ ಎಂಟ್ರಿ ಕೊಟ್ಟ ನಂತರ ತನ್ನ ಗಂಡ ಮಲಗಿರ್ತಾನೆ, ಈಕೆ ನಿದ್ದೆ ಬಂದಿರೋದಿಲ್ಲ. ಆಬ್ವಿಯಸ್ಲಿ ಇವಳಿಗೆ ಗೊತ್ತು ಸ್ಕೆಚ್ ಏನೋ ಡೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಈ ತರ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ ಮಲ್ಕೊಂಡಿರ್ತಾನೆ. ಸರಾಸರಿ ಆತನ ಹತ್ರ ಬಂದು ಬಾಯಿ ಮುಚ್ಕೊಂಡು ಕತ್ತಿಗೆ ಇವರು ಚಾಕು ಹಾಕ್ಬಿಡ್ತಾರೆ. ಆ ಚಾಕು ಇರ್ತಾ ಸುಮಾರು 7 ಇಂಚು ಹೋಗಿತ್ತಂತೆ. ಸೊ ಆತ ಅಲ್ಲಿ ರಕ್ತಸ್ರಾವಾಗಿ ಆತ ಅಲ್ಲೇ ಸತ್ತೋಗ್ಬಿಡ್ತಾನೆ. ಸತ್ತೋದ್ರ ನಂತರ ಇವಾಗ ಇವರೆಲ್ಲ ಆ ಸೀನ್ ನ ಯಾವ ರೀತಿ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ, ಬರ್ಗ್ಲರಿ ಅಂದ್ರೆ ಆ ಮನೆಯ ಮೇಲೆ ಏನೋ ಒಂದು ಕಳ್ಳರು ಅಟ್ಯಾಕ್ ಮಾಡಿರ್ತಾರೆ. ಕಳ್ಳರು ಅಟ್ಯಾಕ್ ಮಾಡಿ ಅವ್ರಿಗೆ ಏನ್ ಬೇಕು ಕಳ್ಳತನವನ್ನು ಮಾಡ್ಕೊಂಡು ಹೋಗಿರ್ತಾರೆ. ಮಾಡ್ಕೊಂಡು ಹೋಗ್ಬೇಕಾದ್ರೆ ಆತ ತಡೆಯೋದಿಕ್ಕೆ ಬರ್ತಾನೆ. ತಡೆಯೋದಿಕ್ಕೆ ಬಂದಾಗ ಈ ಒಂದು ಅಚಾತುರ್ಯ ನಡೆದ್ಬಿಡುತ್ತೆ, ಆತನನ್ನ ಕೊಂದುಬಿಡ್ತಾರೆ ಅನ್ನುವಂತ ಒಂದು ಸ್ಟೋರಿನ ಫ್ರೇಮ್ ಮಾಡ್ಕೊಂಡಿರ್ತಾರೆ. ಆ ಫ್ರೇಮ್ ಮಾಡ್ಕೊಂಡಿರುವಂತ ಸ್ಟೋರಿನಲ್ಲಿ ನೀನ್ ಎಲ್ಲಿದ್ದೆ ಅಂತ ಏನಾದ್ರು ಕ್ವಶನ್ ಕೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಈಕೆ ಇನ್ನೊಂದೇನು ಪ್ಲಾನ್ ಮಾಡ್ಕೊಂಡಿರ್ತಾರೆ, ಆತನನ್ನ ಅಲ್ಲಿ ಕಟ್ಟಾಕಿದ್ರು. ಅಂದ್ರೆ ಈ ಗಂಡ ಹೆಂಡತಿ ಎಲ್ಲಿ ಮಲಗಿರ್ತಾರಲ್ಲ ಆ ರೂಮಲ್ಲಿ ಗಂಡನನ್ನ ಕಟ್ಟಾಕಿದ್ರು, ಈಕೆಯನ್ನ ಇನ್ನೊಂದು ರೂಮಿಗೆ ಕರ್ಕೊಂಡ್ಬಂದು ಬೇರೆ ರೂಮಲ್ಲಿ ಕಟ್ಟಾಕಿದ್ರು ಅನ್ನುವಂತ ಒಂದು ಸ್ಟೋರಿನ ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ಈಕೆಯನ್ನ ಕರ್ಕೊಂಡೋಗಿ ಬೇರೆ ರೂಮಲ್ಲಿ ಕೈನ ಕಟ್ಟಿರೋ ರೀತಿ, ಬಾಯನ್ನ ಮುಚ್ಚಿರೋ ರೀತಿ ಒಂದು
ಒಂದು ಫ್ರೇಮ್ ಮಾಡ್ಕೊಂಡಿರ್ತಾರೆ ಆ ಥರ ಎಲ್ಲ. ಆಕೆನ ಕೈ ಕಟ್ಟಿರ್ತಾರೆ, ಬಾಯಿನ ಮುಚ್ಚಿರ್ತಾರೆ. ಆ್ಯಂಡ್ ಆಲ್ಸೋ ಸುಮ್ಮನೆ ಈಗ ಕಳ್ತನ ಮಾಡೋಕ್ಕೆ ಅಂತ ಬಂದರು ಈಸಿಯಾಗಿ ಸುಮ್ಮನೆ ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋಗ್ಬಿಡಲ್ಲ ಅಲ್ವಾ. ಇವರೆಲ್ಲ ಏನು ಪ್ಲಾನ್ ಮಾಡ್ಕೊತಾರೆ, ಅವರು ಆ ಒಂದು ಕಬೋರ್ಡ್ ಎಲ್ಲ ತೆಗೆದಿರ್ತಾರೆ, ಅಲ್ಲಿ ಚಿನ್ನವನ್ನು ದರೋಡೆ ಮಾಡಿರ್ತಾರೆ, ದುಡ್ಡನ್ನ ದರೋಡೆ ಮಾಡಿರ್ತಾರೆ ಅನ್ನೋ ರೀತಿ ಕಳ್ಳತನ ಮಾಡಿದಾಗ, ಒಂದು ಆ್ಯಕ್ಚುಲ್ ಮನೆಯಲ್ಲಿ ಕಳ್ಳತನ ಮಾಡಿದಾಗ ಯಾವ ರೀತಿ ಒಂದು ಸೀನ್ಗಳಿರುತ್ತೋ ಆ ಸೀನ್ನೆಲ್ಲ ಇವರು ಕ್ರಿಯೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಆ ಕಬೋರ್ಡ್ ಡೋರನ್ನು ತೆಗೆದಿಟ್ಟಿರೋದು, ಬಟ್ಟೆಗಳನ್ನ ಎಸ್ತಿರೋದು, ಆ್ಯಂಡ್ ಕೆಲವು ವಸ್ತುಗಳನ್ನ ಅಲ್ಲೇ ಮಲಗಿಸ್ಬಿಟ್ಟಿರೋದು, ಅಂದರೆ ಬಿದೋಗಿದೆ ಅನ್ನೋ ರೀತಿ ಮಲಗಿಸ್ಬಿಡೋದು, ಆ ರೀತಿ ಎಲ್ಲ ಮಾಡಿ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡಿ ಈಸಿಯಾಗಿ ಎಸ್ಕೇಪ್ ಆಗಿರ್ತಾರೆ. ಕೆಲವು ಸೋರ್ಸ್ಗಳಲ್ಲಿ ಏನಿದೆ ಅಂದರೆ ಈಕೆ ಮತ್ತು ಈಕೆಯ ಬಾಯ್ ಫ್ರೆಂಡ್ ಇಬ್ಬರು ಫಿಸಿಕಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಅದೆಷ್ಟು ಸರಿನೋ ಏನೋ ತಪ್ಪೋ ಗೊತ್ತಿಲ್ಲ. ಇವರೆಲ್ಲ ಎಸ್ಕೇಪ್ ಆದಮೇಲೆ 1/4 ಗಂಟೆನಲ್ಲಿ ಈ ಎಕ್ಸಿಕ್ಯೂಷನ್ ಎಲ್ಲ ಆಗಿದೆ. ಒಳಗಡೆ ಬಂದಿದ್ದಾರೆ, ಆತನನ್ನು ಕೊಂದಿದ್ದಾರೆ. ಅದಾದ ನಂತರ ಒಂದು ಅರ್ಧ ಗಂಟೆ ಅಂತ ಅನ್ಕೊಳ್ಳಿ, ಎಕ್ಸಿಟ್ ತೊಗೊಂಡಿದ್ದಾರೆ. ಎಕ್ಸಿಟ್ ತೊಗೊಂಡ ನಂತರ ಈಕೆ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಕೈಯೆಲ್ಲ ಕಟ್ಟಿದ್ದಾರೆ, ಆ ಚೇರಲ್ಲಿ ಅವಳು ಕೂತ್ಕೊಂಡಿದ್ದಾಳೆ. ಬಾಯಿ ಕಟ್ಟಿದ್ದನ್ನ ಹೇಗೆ ಬಿಚ್ಕೊಂಡ್ಲೋ ಗೊತ್ತಿಲ್ಲ, ಬಿಚ್ಕೊಂಡ ನಂತರ ಚೀರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಚೀರಿದ್ದನ್ನ ಕೇಳಿಸ್ಕೊಂಡಂತ ತಂಗಿ ಮತ್ತೆ ತಾಯಿ, ಯಾರು ದೇವ್ ಅವರ ತಂಗಿ ಮತ್ತೆ ತಾಯಿ ಎದ್ದು ಬಂದು ನೋಡಿದಾಗ ದೇವ್ ರಕ್ತಸ್ರಾವದಿಂದ ಯಾವುದೇ ಮೂವ್ಮೆಂಟ್ ಇಲ್ಲದೆ ಬಿದ್ದಿರ್ತಾನೆ. ಇನ್ನೊಂದು ಕೋಣೆನಲ್ಲಿ ಈಕೆಯ ಕೈಗಳನ್ನ ಕಟ್ಟಿರೋದು ಗೊತ್ತಾಗುತ್ತೆ. ಕೈಗಳನ್ನ ಯಾವಾಗ ಬಿಡಿಸೋದಕ್ಕೆ ಅಂತ ಬರ್ತಾರೋ ಆ ತಂಗಿ, ಅದ ತಕ್ಷಣ ಈಕೆ ಫುಲ್ಲು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ, ಕಳ್ಳರು ಬಂದುಬಿಟ್ರು, ನನ್ನ ಗಂಡನನ್ನು ಕೊಂದುಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ ಗಾಬರಿನಲ್ಲಿ ಏನು ಕೇಳೋದಕ್ಕೂ ಮುಂಚೆನೇ ಇವಳು ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಓವರ್ ಆ್ಯಕ್ಟಿಂಗ್ನ ಏನಾದರೂ ಆಸ್ಕರ್ ಅವ್ರು ನೋಡಿದರೆ ಇಂಡಿಯಾಗೆ ಬಂದುಬಿಟ್ಟು ಒಂದು ಭಾಸ್ಕರ್ ಅವಾರ್ಡ್ ಕೊಟ್ಬಿಟ್ಟು ಹೋಗಿರೋರು. ಅವ್ರದ್ದು ಸ್ಪೆಷಲ್ ಅವಾರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಇಂಥ ಆ್ಯಕ್ಟರ್ಸ್ಗಳಿಗೆ. ಆ ಥರ ಯಾವಾಗ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೋ ಆವಾಗ ಆಬ್ವಿಯಸ್ಲಿ ಫ್ಯಾಮಿಲಿಯವ್ರಿಗೆ ಈಕೆ ಮೇಲೆ ಸಣ್ಣ ಡೌಟು ಕೂಡ ಬರೋದಿಲ್ಲ. ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಬಂದಮೇಲೆ ಅವ್ರದ್ದೇನಿದೆ ದೇಹವನ್ನು ಮೂವ್ ಮಾಡ್ತಾರೆ. ಅದಾದ ನಂತರ ಅಲ್ಲೇನು ಎವಿಡೆನ್ಸ್ ಇದೆ, ಏನೇನಿದೆ ಅಂತೆಲ್ಲ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೂ ಮುಂಚೆ ಈಕೆ ಸ್ಟೇಟ್ಮೆಂಟನ್ನು ತೊಗೊತಾರೆ. ಈಕೆ ಸ್ಟೇಟ್ಮೆಂಟ್ನ ಅಲ್ಲಿ ತೊಗೊಂಡಿದ್ದಕ್ಕೂ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮತ್ತೊಂದು ದಿನ ಕೊಟ್ಟಂಥ ಸ್ಟೇಟ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಆಕೆ ಬ್ಲಾಬರ್ ಮಾಡ್ತಾ ಇರ್ತಾಳೆ, ಇಲ್ಲೊಂಥರ ಸ್ಟೇಟ್ಮೆಂಟು, ಮತ್ತೊಂಥರ ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟಲ್ಲೇ ವ್ಯತ್ಯಾಸ ಇರೋ ಕಾರಣಕ್ಕೆ ಪೊಲೀಸ್ನವ್ರಿಗೆ ಆಕೆ ಮೇಲೇ ಫಸ್ಟ್ ಡೌಟ್ ಬರುತ್ತೆ. ಫಸ್ಟ್ ಡೌಟ್ ಬರೋದಕ್ಕೆ ಇನ್ನೊಂದು ಕಾರಣ ಏನಾಗುತ್ತೆ ಅಂದರೆ, ಆಕೆ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾಳೆ, ನಮ್ಮ ಮನೆಯಲ್ಲಿ ಬಂದು ಸುಮಾರು 3 ಲಕ್ಷದಷ್ಟು ಚಿನ್ನವನ್ನು, 50,000 ದುಡ್ಡನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾಳೆ. ಅದನ್ನು ಚೆಕ್ ಮಾಡೋದಕ್ಕೆ ಅಂತ ಪೊಲೀಸ್ನವ್ರು ಮನೆಗೆ ಬಂದಾಗ ಆ ದುಡ್ಡು ಅಲ್ಲೇ ಸಿಗುತ್ತೆ, ಆ ಚಿನ್ನನೂ ಕೂಡ ಅದೇ ಮನೆಯಲ್ಲೇ ಸಿಗುತ್ತೆ. ಆ್ಯಂಡ್ ಆಲ್ಸೋ ಆಕೆಯ ಫೋನನ್ನು ತೊಗೊಂಡಾಗ ಆ ಫೋನಲ್ಲಿ ಇದ್ದಂಥ ಚಾಟ್ ಹಿಸ್ಟ್ರಿ ಇರುತ್ತಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿರ್ತಾಳಂತೆ. ಆವಾಗ ಪೊಲೀಸ್ನವ್ರಿಗೆ ಈಕೆ ಮೇಲೆ ಮೇನ್ ಡೌಟ್ ಬರುತ್ತೆ. ಒಂದು ಸ್ಟೇಟ್ಮೆಂಟ್ ಏನೇನೋ ಕೊಡ್ತಿರೋದು, ಸ್ಟೇಟ್ಮೆಂಟ್ ಪ್ರೊಬಬ್ಲಿ ಆ ಟೈಮಲ್ಲಿ ಒಂಥರ ಇದ್ಲು, ಈ ಟೈಮಲ್ಲಿ ಒಂಥರ ಇದ್ಲು, ಗಾಬರಿನಲ್ಲಿ ಒಂದು ಡಿಫ್ರೆಂಟ್ ಸ್ಟೇಟ್ಮೆಂಟ್ನ ಕೊಟ್ಟಿರ್ಬೋದು ಅಂತ ಪೊಲೀಸ್ನವ್ರಿಗೆ ಅನ್ಸಿರ್ಬೋದು. ಬಟ್ ಆದರೆ ಚಾಟ್ ಹಿಸ್ಟ್ರಿನ ಯಾಕೆ ಡಿಲೀಟ್ ಮಾಡಿದ್ಲು? ದುಡ್ಡು ಅಲ್ಲೇ ಇದೆ, ಈಕೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೂ ಆ ದುಡ್ಡಿಗೂ ಏನು ಸಂಬಂಧ ಇಲ್ಲ. ಆ್ಯಂಡ್ ಆಲ್ಸೋ ಕಳ್ಳರು ಮನೆ ಒಳಗಡೆ ಬರೋದಕ್ಕೆ ಅದು ಹೆಂಗೆ ಈಸಿಯಾಗಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಯಿತು? ಮನೆ ಡೋರ್ ಹೊಡೆದಿಲ್ಲ, ಮನೆಯದು ಯಾವುದು ಕಿಟಕಿ ಮುರಿದಿಲ್ಲ, ಏನು ಮುರಿದಿಲ್ಲ, ಈಸಿಯಾಗಿ ಒಳಗಡೆ ಹೇಗೆ ಬಂದರು? ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ಆತನನ್ನು ಕೊಂದಿದಾರಲ್ಲ ಅದು ತುಂಬ ಕ್ಲೋಸಲ್ಲಿ ಕೊಂದಿರೋದು. ದೂರದಿಂದ ಏನಾದರೂ ಚುಚ್ಚೋಕೆ ಬಂದರೆ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೂ ಆಗಿರುತ್ತೆ, ಏನಾದರೂ ಒಂದಷ್ಟು ಆಗಿರುತ್ತೆ ಅಲ್ವಾ. ಈಕೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಲೆ ಕದ್ಕೊಂಡು ಹೋಗಬೇಕಾದ್ರೆ ಅಪೋಸ್ ಮಾಡೋದಕ್ಕೆ ಬಂದಂಥ ದೇವನ್ನ ಕೊಂದಿದ್ದಾರೆ ಅಂತ. ಅಪೋಸ್ ಮಾಡೋದಕ್ಕೆ ಆತ ಬಂದಿದ್ದಾನೆ ಅಂದಮೇಲೆ ಸಣ್ಣ ಪುಟ್ಟ ಗಾಯಗಳೆಲ್ಲಾದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದಲ್ವಾ. ಆತ ಮಲಗಿದ್ದಾಗೇ ಹಾಗೆ ಸತ್ತಿದ್ದಾನೆ ಅಂದರೆ ಇಟ್ಸ್ ಅ ಪ್ಲಾನ್ ಮರ್ಡರ್ ಅಂತ ಅವರಿಗೆ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಈಕೆಯನ್ನು ಕರ್ಕೊಂಡೋಗಿ ರಿಮ್ಯಾಂಡ್ ಎತ್ತಿದ್ದಾರೆ, ಬಾಯಿ ಬಿಡಿಸಿದ ನಂತರ ಈಕೆಯ ಬಾಯ್ ಫ್ರೆಂಡ್ ಯಾರಿದ್ದಾನೆ ಕಮಲೇಶ್, ಆತನನ್ನು ಅರೆಸ್ಟ್ ಮಾಡಿದ ನಂತರ ಸುರೇಂದ್ರ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಸುರೇಂದ್ರನನ್ನು ಹುಡುಕ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇವಾಗ ನೀವೇ ಯೋಚನೆ ಮಾಡಿ, ಈ ಕೇಸ್ ಅಂದರೆ ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣಗಳೇನೇನು, ಯಾಕೆ ಈ ಒಂದು ಮ್ಯಾರಿಟಲ್ ಅಫೇರ್ ಸ್ಟಾರ್ಟ್ ಆಯಿತು? ಆ್ಯಂಡ್ ಈಕೆ ಪದೇ ತನ್ನ ಗಂಡನ ಮೇಲೆ ಬ್ಯಾಡಾಗಿ ಹೇಳ್ತಿದ್ಲು, ನಿನಗೆ ಕಪ್ಕಿದ್ಯಾ, ಯು ಡಿಸರ್ವ್ ಸಮ್ಮನ್ ಬೆಟರ್, ನಿನಗೂ ನನಗೂ ಸೆಟ್ ಆಗೋದಿಲ್ಲ ಅನ್ನೋ ರೀತಿ ಒಂದಷ್ಟು ಮಾತುಗಳನ್ನ ಹೇಳೋದನ್ನು ತನ್ನ ತಂಗಿ, ಯಾರು ದೇವ್ ಅವರ ತಂಗಿ ಕೇಳಿಸ್ಕೊಂಡಿರ್ತಾರೆ. ಅವರು ಪೊಲೀಸ್ ಸ್ಟೇಟ್ಮೆಂಟಲ್ಲೂ ಕೂಡ ಕೊಟ್ಟಿರ್ತಾರೆ. ಈ ಎಲ್ಲ ವಿಚಾರಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಈಕೆನೇ ಕಲ್ಪ್ರಿಟ್ ಅಂತ ಗೊತ್ತಾಗಿ ಈಗ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಈ ಕೇಸಲ್ಲಿ ನೀವು ದೇವ್ ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋದಾದರೆ, ಫ್ಯಾಮಿಲಿನ ಖುಷಿಯಾಗಿ ಇಡಬೇಕು ಅಂದರೆ, ಅವ್ರನ್ನ ಆರೋಗ್ಯವಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇಡಬೇಕು ಅಂದರೆ ಏನು ಇಂಪಾರ್ಟೆಂಟು? ದುಡ್ಡು ಇಂಪಾರ್ಟೆಂಟು. ಆ ದುಡ್ಡನ್ನ ದುಡಿಯೋದಕ್ಕೆ ದೇವ್ ಅವ್ರಿಗಿದ್ದಂಥ ಒಂದೇ ಒಂದು ಸೋರ್ಸ್ ಏನಂದರೆ ಬಿಸ್ನೆಸ್. ಆ ಬಿಸ್ನೆಸ್ನ ನಡೆಸಬೇಕು ಅಂತಂದರೆ ಟೈಮ್ ಜಾಸ್ತಿ ಕೊಡಬೇಕು. ಅಕಸ್ಮಾತ್ ಏನಾದರೂ ಈಕೆನೋ ಆ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿ ಜೊತೆಯಾಗಿ ನಡೆಸೋಣ, ಚೆನ್ನಾಗಿ ಬೆಳೆಯೋಣ ಅನ್ನುವಂಥ ಒಂದು ಮೈಂಡ್ ಸೆಟ್ ಇದ್ದಿದ್ರೆ ಆ ಬಿಸ್ನೆಸ್ಸು ಚೆನ್ನಾಗಿ ನಡೆದಿರೋದು, ಈ ಸಂಬಂಧನೂ ಚೆನ್ನಾಗಿರೋದು. ಆದರೆ ಈಕೆಗೆ ಬೇಕಾಗಿದ್ದಿದ್ದೇ ಬೇರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮಾಹಿತಿ ಇದೆ, ಆಕೆಗೆ ಈ ಸೋಷಿಯಲ್ ಮೀಡಿಯಾ ಹುಚ್ಚು ಜಾಸ್ತಿ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನ ಇದನ್ನೆಲ್ಲ ಮಾಡ್ತಾ ಇದ್ಲು. ಅದು ಒಂದು ರೀಸನಿಂದ ಆತ ಕನೆಕ್ಟ್ ಆದ ಅನ್ನುವಂಥ ಒಂದು ಮಾಹಿತಿ ಇದೆ. ಆಕೆಗೆ ದೇವ್ ಜೊತೆಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತಂದಿದ್ರೆ ಡಿವೋರ್ಸ್ ಕೊಟ್ಬಿಟ್ಟು ಯಾರ ಜೊತೆಗೆ ಬೇಕಾದರೂ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿದ್ರೆ, ದೇವ್ ಅವರು ಪ್ರಾಣ ಉಳ್ಕೊಂಡಿರೋದು. ಆತನ ಫ್ಯಾಮಿಲಿ ಈಗ
ಅಂದರೆ ಬೀದಿಗೆ ಬರ್ತಿರ್ಲಿಲ್ಲ. ಈಗ ಆತನ ತಾಯಿ ಮತ್ತು ತಂಗಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಹುಟ್ಟಾಕಿದ್ದಾಳೆ ಈಕೆ. ಈ ಗಂಡ ಹೆಂಡತಿಯ ಒಂದು ಸಂಬಂಧದಲ್ಲಿ 3ನೇ ವ್ಯಕ್ತಿ ಯಾವಾಗ ಎಂಟ್ರಿ ಕೊಡ್ತಾರೆ ನೋಡಿ, ಆವಾಗಲೇ ಆ ಸಂಬಂಧದಲ್ಲಿ ಬಿರುಕು ಅನ್ನೋದು ಬೀಳೋದು. ಆ ಬಿರುಕು ಬೀಳಬಾರ್ದು ಅಂದರೆ ಆ 3ನೇ ವ್ಯಕ್ತಿ ಬರದೇ ಇರೋ ಥರ ನೋಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಸ್.